ಕೊಟ್ಟಿದ್ದಾರೆ. ಮೂರನೇದಾಗಿ ಇವತ್ತು ವಿಧಾನಸೌಧ ಮೊಗಸಾಲೆಯಲ್ಲಿ CM ಭಾಳ ಸ್ಟೈಲಲ್ಲಿ ನಿಂತಿದ್ರು, ಒಂಥರ ಹೀಗೆ ಏನು ಕೈ ಹಿಂಗಿಟ್ಟು ನಿಂತಿದ್ರು. ಆ ಮುಂದ್ಗಡೆಯಿಂದ ಕುಮಾರಸ್ವಾಮಿ ಬರ್ತಾರೆ. ಸಿದ್ದರಾಮಯ್ಯ ಒಂದು ರೀತಿಯಲ್ಲಿ ಹಿಂಗೆ ಕೈ ಎತ್ತದಂಗೆ ಮಾಡ್ತಾರೆ, ಕುಮಾರಸ್ವಾಮಿ ಒಂಥರ ಕೇರ್ ಮಾಡೋದು ಹಂಗೆ ಹೊರಟೋಗ್ಬಿಡ್ತಾರೆ. ಆ ಒಂದು ಘಟನಾವಳಿ ನೀವು ನೋಡ್ಬೋದು. ಬೇರೆಲ್ಲರೂ ಮಾತಾಡ್ತಾರೆ, HK ಪಾಟೀಲ್ ಎಲ್ಲ ಇದ್ದರು. ಸಖತ್ತಾಗಿದೆ ಆ ವಿಜುವಲ್ಲು. ಸಿದ್ದರಾಮಯ್ಯ HDK ಮುಖ ಮುನಿಸು ಸ್ಫೋಟ. CM ಸ್ಮೈಲ್ ಮಾಡಿದ್ರು, HDK ನೋ ರಿಯಾಕ್ಷನ್. ಆ ವಿಜುವಲ್ ನೋಡಿ ನೀವು. ಸಿದ್ದರಾಮಯ್ಯ ನೋಡಿ ಕೈ ಎತ್ತಾರೆ. ಓಕೆ ನೋಡಿ, ಮೊದಲೊಬ್ಬರು ಬಂದರು, ವಿಶ್ ಆಯಿತು ನೋಡಿ, ವಿಶ್ ಮಾಡೋದಕ್ಕೆ ಕೈ ಎತ್ತಿದ್ರು, ಬಟ್ ಡೋಂಟ್ ಕೇರ್. ಸಿದ್ದರಾಮಯ್ಯ ಆಮೇಲೆ ಅವರು ಕೂಡ ಅಷ್ಟೇ, ಅಂದರೆ ಜನರಲ್ ವಿಶ್ ಮಾಡ್ತಾ ಎದೆ ಮೇಲೆ ಕೈ ಇಟ್ಕೊಂಡು ಹೊರಟೋಗ್ಬಿಟ್ರು. ಅಲ್ಲಿ ಮಾತಿಲ್ಲ, ಕತೆ ಇಲ್ಲ. ಭಾಳ ಅದ್ಭುತ ವಾಕ್ಯ ಒಂದು ಯಾರು ಮುಖ ಮುನಿಸುವಂತ, ಮುಖ ಮುನಿಸು, ಫ್ಯಾಂಟಾಸ್ಟಿಕ್. ಇದೆಲ್ಲ ಇದೆ ರೋಷಾವೇಶ. ಅಂದರೆ ಪ್ರಜ್ವಲ್ ಕೇಸು, HD ರೇವಣ್ಣ ಕೇಸು ವಗೇರೆ ವಗೇರೆ. ನೋಡಿ ನೋಡಿ ನೋಡಿ, ಸಿದ್ದರಾಮಯ್ಯ ಆರಾಮ್ಸೆ ಒಂದರ ಸ್ಟೈಲಲ್ಲಿ ನಿಂತಿದ್ದಾರೆ, ಕೈ ಎತ್ತಿದ್ರು. ಬಟ್ ಕುಮಾರಸ್ವಾಮಿ ಇದ್ದ ಏನಿಲ್ಲ. ನಿಮಗೆ ಸಾಧಾರಣವಾಗಿ ಕರ್ನಾಟಕ ರಾಜ್ಯ ರಾಜಕಾರಣದಲ್ಲಿ ಇಂಥ ಮುನಿಸುಗಳು ಭಾಳ ಕಡಿಮೆ. ಇವತ್ತು ನಾಳೆ ಸರಿಯಾಗಿಬಿಡ್ತಾರೆ, ಮತ್ತೊಂದೆಲ್ಲ ಇದ್ದೇ ಇರ್ತದೆ. ಈಗ ಇನ್ನೊಮ್ಮೆ ನಿಮ್ಗೆ ಗೊತ್ತಿರ್ಬೋದು, ಬಸನಗೌಡ ಪಾಟೀಲ್ ಯತ್ನಾಳ್ ಸಿದ್ದರಾಮಯ್ಯನವರಿಗೆ ಬೈತಾ ಇದ್ದವರು ಕೂಡ ಒಮ್ಮೆ ಬಸನಗೌಡ ಪಾಟೀಲ್ ಯತ್ನಾಳ್ ಇಂದ ಬಂದುಬಿಡ್ತಾರೆ. ಬಸನಗೌಡ ಪಾಟೀಲ್ ಯತ್ನಾಳ್ ಮಾಧ್ಯಮದ ಮುಂದೆ ಮಾತಾಡ್ತಿರ್ತಾರೆ. ಆಗ ಸಿದ್ದರಾಮಯ್ಯ ಬಂದ ತಕ್ಷಣ ಅದು ಅವರ ಹಾವಭಾವ ಎಲ್ಲ ಚೇಂಜ್ ಆಗುತ್ತೆ. ಲಕ್ಕಿ ಒಂದು ರೀತಿಯಲ್ಲಿ ಕರ್ನಾಟಕದಲ್ಲಿ. ನಿಮಗೆ ನೀವು ತಮಿಳ್ನಾಡಲ್ಲೆಲ್ಲ ಅಥವಾ ಉತ್ತರ ಪ್ರದೇಶದಲ್ಲಿ ಮುಖ್ಯಮಂತ್ರಿ ಬಳಿಗೆ ಹೋಗಬೇಕು ಅಂತಂದರೆ ಇವನ್ ಮಾಧ್ಯಮ ಆದರೂ ಅಷ್ಟೇ, ನಿಮ್ಮನ್ನು ಬ್ಲ್ಯಾಕ್ ಕ್ಯಾಟ್ ಕಮಾಂಡೋಸ್ ಎತ್ತೆತ್ತಿ ಬಿಸಾಕ್ತಾ ಇರ್ತಾರೆ. ಇವನ್ ತಮಿಳ್ನಾಡಿನಲ್ಲಿ ಜಯಲಲಿತಾ ಅವರನ್ನು ಭೇಟಿಯಾಗೋದು ನೋ ವೇ, ಚಾನ್ಸೇ ಇಲ್ಲ. ಓಕೆ, ಥ್ಯಾಂಕ್ ಯು. ದೇಶದ ಅತಿ ದೊಡ್ಡ ನೆಟ್ವರ್ಕ್ ನಿಂದ ಮೆಗಾ ಕವರೇಜ್. ದೇಶದ ಮತದಾರನ ಆದೇಶ NDAಗ ಇಂಡಿ ಒಕ್ಕೂಟಕ್ಕ. ಲೋಕ ಅಖಾಡದಲ್ಲಿ ಗೆಲ್ಲೋದ್ಯಾರು, ಸೋಲೋದ್ಯಾರು. ಕರುನಾಡಿನ 28 ಕ್ಷೇತ್ರಗಳ ನಿಖರ ಫಲಿತಾಂಶ. ಫಾಸ್ಟ್ ರಿಸಲ್ಟ್, ಪಕ್ಕಾ ರಿಸಲ್ಟ್. ನಂಬರ್ 1 ಎಲೆಕ್ಷನ್ ಟೀಮ್, ನಂಬರ್ 1 ನೆಟ್ವರ್ಕ್, ನಂಬರ್ 1 ಕವರೇಜ್.